ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕಪ್ ಅಂಡ್ ರೀಡಿಂಗ್ ಇದೆ. ದೇವರು ನಿಮ್ಗೆ ಏನ್ ಹೇಳಲಿಕ್ಕೆ ಬಯಸ್ತಿದ್ದಾರೆ ಅಥವಾ ದೇವರ ಸಂದೇಶ ಇರ್ಬೋದು. ಇದು ಟೈಮ್ಲೆಸ್ ಇರ್ತದೆ, ಯಾವಾಗಲೂ ನಿಮ್ಗೆ ರೆಸನೇಟ್ ಆಗಿರ್ತದೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಇದು ಫೈಲ್ ನಂಬರ್ 1 ಆರೆಂಜ್ ಕಲರ್, ಫೈಲ್ ನಂಬರ್ 2 ಗ್ರೀನ್, ಫೈಲ್ ನಂಬರ್ 3 ಮೆಜೆಂಟಾ. ಕಲರ್ ಇಂದ ಚಾಯ್ಸ್ ಮಾಡಬಹುದು. 1 2 3 ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮ್ಗೆ ದೇವರು ಏನ್ ಹೇಳಲಿಕ್ಕೆ ಬಯಸ್ತಾರೆ ಅಂತ ಹೇಳಿ ನೋಡುವ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಆರೆಂಜ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಜನರಲ್ ರೀಡಿಂಗ್ ಇರ್ತದೆ, ಗೈಡೆನ್ಸ್ ಆಗಿ ತಕೊಳ್ಳಿ. ಥಿಂಕರ್ 44, happy 26, blessed 22, ಮಿರರಿಂಗ್ ನಂಬರ್ 22 44 4 ತುಂಬಾ ಇದೆ ಇಲ್ಲಿ. 4 2, ಬಾಟಮ್ ಆಫ್ ದ ಡೆಕ್ ರೌಂಡ್ ಅಂಡ್ ರೌಂಡ್. ಓಶೋಸ್ ನಿಂದ ಕಾರ್ಡ್ ತೆಗೆದಿದ್ದೇನೆ. 4 ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಕಡೆಯಿಂದ ಟರ್ನಿಂಗ್ ಇದೆ. Activity, patience, beyond illusion, rebirth, bottom of the deck. Tarot ತೆಗೆದಿದ್ದೇನೆ. ಇಲ್ಲಿ ನಿಮ್ಗೆ ಫೈಲ್ ನಂಬರ್ 1 ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನಿಮ್ಮ ಯೋಚನೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು ನೀವು ಪ್ಯಾಟರ್ನ್ ಬ್ರೇಕ್ ಮಾಡಬೇಕು. ಸೊ ನಮ್ಮ ಜೀವನ ಬದಲಾಗುವುದು ಯಾವಾಗ? ನಮ್ಮ ಯೋಚನೆಗಳು ಅಂದ್ರೆ ಥಿಂಕಿಂಗ್ ಬದಲಾದಾಗ ಮಾತ್ರ ನಮ್ಮ ಯೋಚನೆಗಳು ಬದಲಾಗ್ತಿರ್ತವೆ. ನಾವು ಹಿಂದೆ ಆಗಿದ್ದನ್ನು ಯೋಚನೆ ಮಾಡ್ಕೊಂಡು ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿದ್ಕೊಂಡ್ರೆ ನಮ್ಮ ಜೀವನ ಯಾವತ್ತು ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಮನಸ್ಸಲ್ಲಿ ಅನ್ಕೋಬೇಕು, ನನ್ನ ಲೈಫ್ ಚೇಂಜ್ ಆಗ್ಬೇಕು, ನಾನೇನು ಸಾಧಿಸಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಸೊ ನೀವು ಇಲ್ಲಿ ಲಾಜಿಕ್ ಆಗ್ಬೇಕು, ಎಲ್ಲವನ್ನು ಫೇಸ್ ವ್ಯಾಲ್ಯೂ ಇಂದ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನೇ ನಡೆದಿರ್ಬೋದು ಎಲ್ಲನೂ ಅದರ ಫೇಸ್ ವ್ಯಾಲ್ಯೂ ಅಂತ ತಿಳ್ಕೊಳ್ಳಿ. ಸೊ ಒಂದು ಅನಾಲಿಟಿಕ್ ಆಗಿ ತಕೊಳ್ಳಿ, ಲಾಜಿಕ್ ಆಗಿ ಯೋಚನೆ ಮಾಡಿ, ತುಂಬಾ ಇಮೋಷನಲ್ ಆಗಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೊಂದು ನೀವು ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕಾಗ್ತದೆ. ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ನಡೀತಿದ್ಯಾ ಅದು ಪದೇ ಪದೇ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ನೀವು ಆ ಪ್ಯಾಟರ್ನ್ ಜೊತೆ ಹೋಗ್ತಾ ಇದ್ದೀರಿ, ಆ ಪ್ಯಾಟರ್ನ್ ಜೊತೆ ಹೋಗಿ ಪದೇ ಪದೇ ನಿಮ್ ಜೀವನದಲ್ಲಿ ನೋವುಗಳು. ಸೊ ಆ ಪ್ಯಾಟರ್ನ್ ನೀವು ಬ್ರೇಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ನಿಮ್ಗೆ ಯೂನಿವರ್ಸ್ ಇಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ, ಪದೇ ಪದೇ ನಿಮ್ ಜೀವನದಲ್ಲಿ ಪ್ಯಾಟರ್ನ್ ಗಳು ಬರ್ತಾ ಇದೆ. ಸೊ ಇಲ್ಲಿ ನೀವೇನಾದ್ರೂ ಹೀಲಿಂಗ್ ತಕೊಳ್ಳಿಕ್ ಇರ್ಬೋದು, ಅಥವಾ ಏನಾದ್ರೂ ಒಂದು ಥೆರಪಿ ಮಾಡ್ಲಿಕ್ಕೆ ಇರ್ಬೋದು. ಆ ಥೆರಪಿ ಬೇಕಾದ್ರೆ ತಕೊಳ್ಳಿ. ಆ ಒಂದು ಏನು ಒಂದು ಪ್ಯಾಟರ್ನ್ ಇದೆಯಾ ಅದನ್ನ ನೀವು ಬ್ರೇಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹೀಲ್ ಆಗ್ಬೇಕು ಅಂತ ಹೇಳಿ ಇಲ್ಲಿ ನಿಮ್ಮ ಸುತ್ತಮುತ್ತ ಜನಗಳು ಏನಾದ್ರೂ ಹೇಳ್ತಿರ್ಬೋದು, ಅಥವಾ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ, ಇಲ್ಲ ಏನೋ ಒಂದು ನೀವು ಭ್ರಮೆಯಲ್ಲಿ ಬದುಕ್ತಿದ್ದೀರಿ. ಸೊ ಆ ಭ್ರಮೆಯಿಂದ ಹೊರಗೆ ಬರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಮ್ಮೆ ತುಂಬಾ ಈ ಭೂಮಿ ಮೇಲೆ ಇರೋ ಬೇರೆಯವರನ್ನು ನೋಡ್ಕೊಂಡು ನನ್ನ ಜೀವನ ಅಂದ್ರೆ ಎಲ್ಲ ಕಳ್ಕೊಂಡೆ ಆತರ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ಅದ್ರಿಂದೆಲ್ಲ ನಿಮ್ಮ ಅಂದ್ರೆ ಇಲ್ಲಿ ನೀವು ತುಂಬಾ ಚೇಂಜ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಯೋಚನೆಗಳು ಇಲ್ಲಿ ಬದಲಾಗ್ತಾ ಇಲ್ಲ, ನೀವು ಬದಲಾಗ್ಬೇಕು ಅನ್ಕೊಂಡ್ರು ನಿಮ್ಮ ಈ ಥಿಂಕಿಂಗ್ ಪವರ್ ಇಂದಾಗಿ ನಿಮ್ಮ ಜೀವನ ಬದಲಾಗ್ತಿಲ್ಲ. ಸೊ ನೀವು ಬೇರೆಯವ್ರ ಕಡೆ ಕೇಳದೆ ನಿಮ್ಮ ಜೀವನವನ್ನು ನೀವು ಥಿಂಕಿಂಗ್ ಪವರ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಿದೆಯಾ ರಿಸೆಪ್ಟಿವಿಟಿ ಅಂತ ಹೇಳಿದ್ರೆ
ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನೆಲ್ಲ ಹೊರಗೆ ತರಬೇಕು ಅಂತ ಹೇಳ್ತಾರೆ. ಒಂದು ಭ್ರಮೆಯಿಂದ ಹೊರಗೆ ಬನ್ನಿ. ನೀವೀಗ ಯಾವುದೋ ಒಂದು ಭೂಮಿ ಮೇಲೆ ಇರೋ ಬೇರೆಯವ್ರ ನೋಡಿ ಭ್ರಮೆಯಲ್ಲಿ ಬದುಕ್ತಿರ್ಬೋದು. ಸೊ ಇಲ್ಲಿ ನೀವು ತುಂಬಾ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ. ಅಂದ್ರೆ ಈಗ ಒಂದು ಸೈಕಲ್ಸ್ ಒಂದು ಮುಗಿತಿರ್ಬೋದು, ಒಂದು ಬರ್ತಾ ಇರ್ಬೋದು. ಸೊ ಇದೆಲ್ಲ ಜೀವನದಲ್ಲಿ ಯಾವಾಗ್ಲೂ ಹಾಗೆ, ಒಂದ್ಸಲ ದುಃಖ ಒಂದ್ಸಲ ಸುಖ ಯಾವಾಗ್ಲೂ ಬರ್ತಾ ಇರ್ತವೆ ಸೈಕಲ್ ತರ. ಎಲ್ಲವನ್ನು ತಾಳ್ಮೆಯಿಂದ ಎದುರಿಸ್ಬೇಕಾಗ್ತದೆ. ಸೊ ಇಲ್ಲಿ ಆಲ್ ಇಸ್ ವೆಲ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ಮೂರು ಮೇಜರ್ ಕಾರ್, 4 ಟೋಟಲ್ ಇಲ್ಲಿ ಮೇಜರ್ ಚೇಂಜಸ್ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಒಬ್ಬರೇ ನೀವು ಎಫರ್ಟ್ ಹಾಕ್ಬೇಕಾಗ್ತದೆ. ನೀವು ಅಂದ್ರೆ ಸುತ್ತಮುತ್ತ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ಕ್ಯಾರಿಯರ್ ಇದೆಯಾ, ಸೊ ನಿಮ್ಮ ಸುತ್ತಮುತ್ತ ನೀವೇ ಒಂದು ಹೆಲ್ತಿ ಬೌಂಡ್ರಿ ಹಾಕೊಳ್ಬೇಕಾಗ್ತದೆ. ಸೊ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಬೇಕು ನಿಮ್ಮ ಆತ್ಮದ ಬಗ್ಗೆ ಆಗ್ಲಿ, ಅಥವಾ ನೀವು ಜೀವನವನ್ನು ಒಂದು ಬೇರೆ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ನಿಮ್ಮ ಜೀವನ ಬದಲಾಗ್ಲಿಕ್ಕೆ ಸಾಧ್ಯ. ನೀವು ಈಗ ಹೇಗಿದ್ದೀರಾ ಹಾಗೆ ಇದ್ರೆ ನನ್ನ ಜೀವನ ಬದಲಾಗ್ತದೆ ಅಂತ ಹೇಳಿದ್ರೆ ನಿಮ್ ಜೀವನ ಯಾವತ್ತೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಿಮ್ ಥಿಂಕಿಂಗ್ ಚೇಂಜ್ ಮಾಡ್ಬೇಕು, ನಿಮ್ಮಲ್ಲೊಂದು ಅವೇಕನಿಂಗ್ ಬರ್ಬೇಕು ಅಂತ ಹೇಳ್ತಾರೆ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ, ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ. ನೀವೊಂದು ಮೆಜಿಷಿಯನ್ ರೋಲಿಗೆ ಬರ್ಬೇಕು, ಒಂದು ಎಂಪ್ರೆಸ್ ರೋಲಿಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ಕಡೆ ಒಂದು ಎಂಪ್ರೆಸ್ ಇರ್ಬೋದು, ನೀವು ನೋಡ್ತಿರುವವರು ಗಂಡಿರ್ಬೋದು ಹೆಣ್ಣಿರ್ಬೋದು. ಜೀವನದಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಿಮ್ಗೆ ಸ್ಪಿರಿಚುವಾಲಿಟಿ ಕಡೆ ಏನೋ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿರೋ, ಫ್ಯಾಮಿಲಿ ಜಾಬ್ ಇರ್ಬೋದು, ಅಥವಾ ಫ್ಯಾಮಿಲಿ ಜಾಬ್ ಸ್ಪಿರಿಚುವಲ್ ಜರ್ನಿ ಇರ್ಬೋದು, ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗದೆ ಇದ್ದಿರ್ಬೋದು. ಸೊ ಎಲ್ಲವನ್ನು ನೀವು ಥಿಂಕ್ ಮಾಡಿ ಮುಂದೆ ಹೆಜ್ಜೆ ಇಡ್ಬೇಕು, ಅನಲೈಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬೇರೆಯವರನ್ನು ನೋಡ್ಕೊಂಡು ನಿಮ್ಮನ್ನವರಿಗೆ ಕಂಪೇರ್ ಮಾಡ್ಕೊಳ್ಬೇಡಿ, ಒಂದು ಪ್ಯಾಟರ್ನ್ ಬ್ರೇಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಇಲ್ಲಿ ನಿಮ್ಗೊಂದು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಒಂದು ಆಶೀರ್ವಾದ ಬರ್ತಾ ಇದೆ. ಇಲ್ಲಿ ನಿಮಗೆ ಜಾಯ್ ಅಂಡ್ ಕಂಟೆಂಟ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಒಂದು ಹ್ಯಾಪಿ. ಇಲ್ಲಿ ಯೂನಿವರ್ಸ್ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ನಿಮ್ ಜೀವನದಲ್ಲಿ ಈಗ ನಿಮ್ಮ ಮುಂದೆ ಒಂದು ಹಿಂದೆ ಒಬ್ರು ಇಲ್ಲಿ ಜನಗಳು ತುಂಬಾ ಪಾಲಿಟಿಕ್ಸ್ ಅಂದ್ರೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ನಿಮ್ಮ ಮುಂದೆ ಚೆನ್ನಾಗಿದ್ಕೊಂಡು ನಿಮ್ಗೆ ಬೆನ್ನ ಹಿಂದೆ ತುಂಬಾನೇ ಮೋಸ ಮಾಡಿದ್ದಾರೆ. ಸೊ ಆ ಪ್ಯಾಟರ್ನ್ ನೀವು ಬ್ರೇಕಪ್ ಮಾಡ್ಬೇಕು, ಯಾರನ್ನು ತುಂಬಾ ನಂಬ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೆಕೆಂಡ್ ರೀಬರ್ತ್ ಎನರ್ಜಿಗೆ ಬರ್ಬೇಕಾದ್ರೆ ನೀವು ತುಂಬಾ ಧೈರ್ಯದಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಗ್ಬೇಕು, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಜಾಯ್ ಮತ್ತೆ ಕಂಟೆಂಟ್ ಬರ್ತಾ ಇದೆ, ಒಂದು ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೊಂದು ಫೀಲಿಂಗ್ ಆಗ್ತದೆ ಅಂದ್ರೆ ನನ್ನ ಜೀವನದಲ್ಲಿ ಏನೆಲ್ಲ ಆಯ್ತಾ ಇದೆಲ್ಲ ಒಳ್ಳೇದಕ್ಕೆ ಆಗಿರೋದು, ಆಲ್ ಇಸ್ ವೆಲ್ ಅಂತ ಹೇಳ್ತಿದ್ದಾರೆ. ಹಾಗೆ ನಿಮ್ಗೆ ಅನಿಸೋದಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಿಮ್ಮ ಡಿಸೈರ್ಸ್, ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆಯಾ ಅದು ಈಸಿ ಆಗ್ಲಿ, ಒಂದು ಯಾವುದೇ ಎಫರ್ಟ್ ಇಲ್ಲದೆ ಒಂದು ಫುಲ್ಫಿಲ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಈ ಫುಲ್ಫಿಲ್ ಆಗ್ಬೇಕಿದ್ರೆ ನೀವು ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ನಿಮ್ಮ ಥಿಂಕಿಂಗ್ ಅಥವಾ ಯಾವುದೋ ಒಂದು ಭ್ರಮೆಯಲ್ಲಿ ಇರ್ಬೋದು, ಆ ಭ್ರಮೆಯಿಂದ ನೀವು ಹೊರಗೆ ಬಂದ್ರೆ ಮಾತ್ರ ನೀವು ನಿಮ್ಮ ಜೀವನ ಬದಲಾಗ್ಲಿಕ್ಕೆ ಸಾಧ್ಯ. ಮೆಡಿಟೇಷನ್ ಮಾಡ್ಬೇಕಾಗ್ಬೋದು, ಹೀಲಿಂಗ್ ತಗೊಳ್ಬೇಕಾಗ್ಬೋದು. ಇಲ್ಲಿ ತುಂಬಾನೇ ನೀವು ಇಲ್ಲಿ ಥೆರಪಿ ಅಥವಾ ಏನಾದ್ರು ತಗೊಳ್ಬೇಕಾಗ್ಬೋದು. ತುಂಬಾ ನೀವು ಕ್ರಿಯೇಟಿವಿಟಿ ಮಾಡ್ಬೇಕು ಅಂತ ಹೇಳ್ತಾರೆ, ನಿಮ್ಮಲ್ಲಿ ಏನಿದೆಯಾ ಅದನ್ನು. ಸೊ ನಿಮ್ಮ ಜೀವನದಲ್ಲಿ ಈಗ ಏನ್ ನಡೀತಾ ಇದೆಯಾ ಅದರಲ್ಲಿ ನಿಮ್ಗೆ ಅಂದ್ರೆ ಖುಷಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಬೇರೆಯವರ ನೋಡಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮನ್ನೊಂದು ಅಂದ್ರೆ ಲಿಬರೇಷನ್, ಎಲ್ಲದರಿಂದ ಫ್ರೀ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ಗೊಂದು ಖುಷಿ ಅಂತ ದೇವರು ಇಟ್ಟಿದ್ದಾರೆ. ಸೊ ಅದು ಬೇರೆ ಯಾರಿಂದಲೂ ಬರುದಿಲ್ಲ ಖುಷಿ. ಸೊ ಅದು ನಿಮ್ಗೆ ದೇವರೊಂದು ಪ್ಲಾನ್ ಮಾಡಿದ್ದಾರೆ, ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡಿಬೇಕು ಅಥವಾ ಏನೋ ಒಂದು ವಂಡರ್ಫುಲ್ ನಡಿಬೇಕು ಅಂತ ದೇವರು ನಿಮ್ಮ ಪ್ಲಾನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಇಷ್ಟು ಕಷ್ಟಗಳಿದ್ದಿರ್ಬೋದು, ಸ್ಟ್ರಗಲ್ಗಳಿದ್ದಿರ್ಬೋದು. ಸೊ ನಿಮ್ಮ ಜೀವನವನ್ನು ನೀವು ಬೇರೆ ದೃಷ್ಟಿಯಿಂದ ನೋಡಿದ ತಕ್ಷಣ ನಿಮ್ಮ ಜೀವನ ಚೇಂಜ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ಗೆ ಸ್ಪಿರಿಟ್ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ. ಆ ಸ್ಪಿರಿಟ್ ಪ್ಲಾನ್ ಪ್ರಕಾರ ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಥಿಂಕಿಂಗ್ ಚೇಂಜ್ ಆಗ್ಬೇಕು, ನಿಮ್ಮ ಮನಸ್ಸು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ನೀವೊಂಥರ ಇಲ್ಲಿ ಖುಷಿಗೆ ಯೂನಿವರ್ಸ್ ಕಡೆಯಿಂದ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಒಂದು ವಂಡರ್ಫುಲ್ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಈ ಮಿರಾಕಲ್ಸ್ ಅಥವಾ ವಂಡರ್ಫುಲ್ ಏನಿದೆಯಾ ಇದು ನಿಮ್ ಜೀವನದಲ್ಲಿ ನೀವು ಗಳಿಸದೆ ಅಥವಾ ಎಕ್ಸ್ಪೆಕ್ಟ್ ಮಾಡದೆ ಈ ಒಂದು ವಂಡರ್ಫುಲ್ ಒಂದು ಮಿರಾಕಲ್ ಬರ್ತಾ ಇದೆ ಅಂತ ಹೇಳಿ. ಇದೊಂಥರ ನಿಮ್ಗೆ ಅಂದ್ರೆ ತುಂಬಾ ನಿಮ್ಗೆ ಬ್ಲೆಸ್ಡ್ ಅಂತ ಅನಿಸ್ತದೆ. ತುಂಬಾ
ಅಯ್ಯೋ ದೇವ್ರೆ, ನಾನು ಎಷ್ಟು ಬ್ಲೆಸ್ಡ್ ವ್ಯಕ್ತಿ, ನಂಗೆ ದೇವರ ಆಶೀರ್ವಾದ ಎಷ್ಟಿದೆ, ನಾನು ಇದಕ್ಕೆ ಏನೂ ಕಷ್ಟಪಟ್ಟಿಲ್ಲ ಅಥವಾ ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಆದ್ರೂ ದೇವರು ನಂಗೆ ಕೊಟ್ಟಿದ್ದಾರೆ, ನಾನು ತುಂಬಾ ದೇವರಿಗೆ ತುಂಬಾ ಕೃತಜ್ಞಳಾಗಿರುತ್ತೇನೆ ಅಂತ ಹೇಳಿ ನಿಮ್ಗೊಂದು ಬ್ಲೆಸ್ಡ್ ಫೀಲಿಂಗ್ಸ್ ಬರೋದಿದೆ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ನಿಮ್ದು ಅನ್ಸೀನ್ ಅಥವಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತದೆ. ಸೊ ಎಲ್ಲದಕ್ಕೂ ಒಂದು ನೀವು ತಾಳ್ಮೆಯಿಂದ ಇರ್ಬೇಕು, ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ಬೇಕು, ಪ್ಯಾಟರ್ನ್ ಬ್ರೇಕ್ ಮಾಡಿ ಸೆಕೆಂಡ್ ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಫೈಲ್ ನಂಬರ್ 1, ಹೀಲ್ ಆಗ್ಬೇಕು ನೀವು, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಏನೋ ದೇವರು ಒಂದು ಗಿಫ್ಟ್ ಇಟ್ಟಿದ್ದಾರೆ, ಇಲ್ಲಿ ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ, ಗಿಫ್ಟ್ ಇಟ್ಟಿದ್ದಾರೆ. ಸೊ ಒಂದು ಹ್ಯಾಪಿ ನಿಮ್ ಜೀವನದಲ್ಲಿ ಒಂದು ಬರೋದಿದೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಹ್ಯಾಪಿ ಬ್ಲೆಸ್ಡ್ ಬಂದಿದೆ. ಸೊ ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡಿ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಈಗ ಏನ್ ನಡೀತಿದ್ಯಾ ಅದರಿಂದ ನೀವು ಪಾಠ ಕಲಿಬೇಕು, ಆ ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕು. ಪದೇ ಪದೇ ನೋವು ಹಿಂಸೆಗಳ ಅನುಭವಿಸ್ತಾ ಇರಬೇಡಿ, ಅದು ನಿಮ್ಗೆ ಸರ್ವ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ನೀವು ಅದರಿಂದ ಹೊರಗೆ ಬರ್ಬೇಕು ಅಂತೇಳಿ ನಿಮ್ಗೆ ಆ ಪದೇ ಪದೇ ಕಷ್ಟಗಳು ಬರ್ತಾ ಇವೆ. ಹೈಯರ್ ಸೆಲ್ಫ್ ಇಂದ ಮೆಸೇಜ್: ಆನ್ಸರ್ಸ್ ಅಪಿಯರ್ ವೆನ್ ಯು ರಿಲೀಸ್ ದ ಕ್ವಶನ್. ನೀವು ಯಾವಾಗ ನೀವು ಕ್ವಶನ್ ಮಾಡೋದನ್ನು ಬಿಡ್ತೀರಾ ಆವಾಗ ನಿಮ್ಗೆ ಉತ್ತರ ತಾನಾಗಿಯೇ ಬರ್ತದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಆಗ್ತದೆ, ಹೇಗೆ ಮಾಡ್ಬೇಕು ಅನ್ನೋದಿರ್ಬೋದು. ವೆನ್ ಯು ಸ್ಟಾರ್ಟ್ ದ ಪಾತ್ ಅಪಿಯರ್ಸ್ ಟು ಟೇಕ್ ಎ ಸ್ಟೆಪ್ ಇನ್ ಎನಿ ಡೈರೆಕ್ಷನ್. ನಿಮ್ಗೆ ದೇವರು ಯಾವಾಗ ದಾರಿ ತೋರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ನೀವು ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಯೂನಿವರ್ಸ್ ದಾರಿ ತೋರಿಸ್ತಿರ್ಬೋದು, ಸೊ ಯಾವ ದಾರಿಯಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ದೇವರು ದಾರಿ ತೋರಿಸಿದಾಗ ಅದರಲ್ಲಿ ನೀವು ಮೂವ್ ಆಗ್ಬೇಕು ಅಂತ. ಈಗ ನೀವು ಸುಮ್ಮನೆ ಇರ್ಬೋದು, ಥಿಂಕ್ ಮಾಡ್ತಾ ಇದ್ದಿರ್ಬೋದು, ಈಗ ನಿಮ್ಗೆ ಯೂನಿವರ್ಸ್ ದಾರಿ ತೋರಿಸ್ತಿದ್ದಾರೆ. ಸೊ ಯಾವ್ದಾದ್ರು ಒಂದು ಡೈರೆಕ್ಷನ್ ತಕೊಂಡು ಮೂವ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಆನ್ ಎಕ್ಲಿಪ್ಸ್ ಮೇ ಹೈಡ್ ಯುವರ್ ಲೈಟ್ ಬಟ್ ನಾಟ್ ಫಾರ್ ಎವರ್. ಒಂದು ಗ್ರಹಣ ಸೂರ್ಯನನ್ನು ಒಂದು ಕವರ್ ಮಾಡುವಂತ ಮರೆಮಾಚಬಹುದು, ಆದ್ರೆ ಸೂರ್ಯನ ಬೆಳಕನ್ನು ಅದರಿಂದ ಮರೆಮಾಚ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಗ್ರಹಣ ಸಂಭವಿಸಿದಾಗ್ಲೂ ಸುತ್ತ ಒಂದು ಬೆಳಕಿದ್ದೇ ಇರ್ತದೆ, ಒಂದು ಸಿಲ್ವರ್ ಲೈನ್ ಟೈಪ್ ಇರ್ತದೆ, ಒಂದು ರಿಂಗ್ ಟೈಪ್. ಸೊ ಈಗ ನಿಮ್ಮ ಜೀವನದಲ್ಲಿ ನಿಮ್ಗೆ ಕತ್ತಲು ಅಂದ್ರೆ ಗ್ರಹಣ ಹಿಡಿದಾಗ ಅನಿಸ್ತಿರ್ಬೋದು, ಆದ್ರೆ ಅದು ನಿಮ್ಮ ಬೆಳಕನ್ನು ಒಳಗಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದು ಬಂದೇ ಬರ್ತದೆ ಹೊರಗೆ ಅಂತ ಹೇಳಿ. When you rise to the challenge, it rises to meet you. ನೀವೇನಾದ್ರೂ ಚಾಲೆಂಜ್ ಅನ್ನು ನೀವು ರೈಸ್ ಮಾಡಿದಾಗ ಅದು ನಿಮ್ಮನ್ನು, ಆ ಚಾಲೆಂಜ್ ನಿಮ್ಗೆ ಮೀಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಜೀವನವನ್ನು ತುಂಬಾ ಚಾಲೆಂಜ್ ಆಗಿ ತಕೊಳ್ಬೇಕು. ಸೊ ಇದರಿಂದ ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿಗೆ ಗ್ರೀನ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಫೈಲ್ ನಂಬರ್ 2 ಯೂನಿವರ್ಸ್ ಏನ್ ಹೇಳಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ. ಫಾಸ್ಟ್ ಎನರ್ಜಿ ಇದೆ. Fork in the road. 13 building blocks. Message in a bottle. 15, 28, 13. Bottom of the deck, exchanging gifts. Clarification ತೆಗೆತಿದ್ದೇನೆ. Courage. Past lives. The creator. Consciousness. Bottom of the deck, the outsider.
ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಈಗ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಕಾರ್ಮಿಕ ಪ್ಯಾಟರ್ನ್ ನಡೀತಾ ಇರ್ಬೋದು. ಅಂದ್ರೆ ನಿಮ್ಮ ಹಿಂದಿನ ಜೀವನದಲ್ಲಿ ನಿಮ್ ಜೊತೆ ಏನಾದ್ರು ಒಂದು ಕರ್ಮ ಕ್ಲಿಯರ್ ಇರ್ಬೋದು ನಿಮ್ಗೂ ಅವರಿಗೂ. ಸೊ ಅದೆಲ್ಲ ನಿಮ್ ಜೀವನದಲ್ಲಿ ತುಂಬಾ ನಡೀತಿರ್ಬೋದು. ಇದರಿಂದ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಎಲ್ಲ ಕಳ್ಕೊಂಡೆ ಅಂತ ಅನಿಸ್ತಿರ್ಬೋದು, ಅಥವಾ ಕೆಲವೊಮ್ಮೆ ನಿಮ್ಗೆ ಬೆನ್ನ ಹಿಂದೆ ಮೋಸ ಆಗಿರ್ಬೋದು. ಸೊ ನೀವೀಗ ಅನ್ಕೊಂಡಿದ್ದೀರಿ ಅಂದ್ರೆ ನನ್ಗೆ ಇದನ್ನ ಹೊರಗ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇದೆಲ್ಲ ನೀವು ತಿಳ್ಕೊಳ್ಳೋದಷ್ಟೇ. ಅಂದ್ರೆ ನನ್ಗೆ ಈ ಬಂಧನದಿಂದ ಹೊರಗ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ನೀವು ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಿಮ್ದು ಪ್ರಯತ್ನ ಮತ್ತೆ ಧೈರ್ಯ ತುಂಬಾ ಇಂಪಾರ್ಟೆಂಟ್. ಸೊ ನೀವು ನಿಮ್ಮಲ್ಲಿ ಇಲ್ಲಿ ಹೊರಗ್ ಬರುವ ಧೈರ್ಯ ಮಾಡಿ ನೀವು ಹೊರಗ್ ಬಂದು ನಿಮ್ಮ ಲೈಫ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಕಾನ್ಶಿಯಸ್ನೆಸ್ ಗೆ ಬರ್ಬೇಕು ನೀವಂದ್ರೆ, ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಾ ಇದೆ, ಏನೆಲ್ಲ ನಿಮ್ಗೆ ಇದಕ್ಕೆ ಏನಾದ್ರೂ ನಿಮ್ಗೆ ಮೆಸೇಜ್ ಸಿಗ್ತಾ ಇರ್ಬೋದು ಯೂನಿವರ್ಸ್ ಕಡೆಯಿಂದ. ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ನಿಮ್ಮ ಜೀವನದಲ್ಲಿ ಒಂದು ಈಗ ನಡೀತಾ ಇದ್ರ ಬಗ್ಗೆ ಒಂದು ತುಂಬಾ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ನಿಮ್ಗೆ ಈಗ ಜೀವನದಲ್ಲಿ ನೀವೀಗ ತುಂಬಾ ವರ್ಕ್ ಮಾಡ್ತಿರ್ಬೋದು, ನಿಮ್ಮದ ಕ್ರಿಯೇಟಿವಿಟಿ ತುಂಬಾನೇ ಇದ್ದಿರ್ಬೋದು. ಈಗ ನೀವೊಂದು ಡಿಸಿಷನ್ ತಕೊಳ್ಳೋ ಒಂದು ಲೆವೆಲ್ಗೆ ಬಂದಿರ ಅಂದ್ರೆ ನಿಮ್ಗೆ ಇಲ್ಲಿ ಈಗ ಎಲ್ಲ ಕೆಲಸ ಮಾಡಿ ಇಲ್ಲಿ ನಿಮಗೆ ಒಂದು ಲೆಫ್ಟಿಗೆ ಹೋಗ್ಬೇಕಾ, ರೈಟಿಗೆ ಹೋಗ್ಬೇಕಾ, ಅಥವಾ ನಾನು ಈ ಹಿಂದೆ ಹೋದ ದಾರಿಯಲ್ಲೇ ಹೋಗ್ಬೇಕಾ, ಅಥವಾ ನಾನು ಹೋಗದ ದಾರಿಯಲ್ಲಿ ಟ್ರಾವೆಲ್ ಮಾಡ್ಬೇಕಾ ನಿಮ್ಮ ಜೀವನ. ಈ 4 ಚಾಯ್ಸ್ ಇದೆ. ಈ ಚಾಯ್ಸ್ ಅಲ್ಲಿ ನೀವು ತುಂಬಾ ಬುದ್ಧಿವಂತಿಕೆಯಿಂದ ನೀವು ಡಿಸಿಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಆ ಪಾಯಿಂಟ್ ಗೆ ಬಂದಿದ್ದೀರಿ, ನೀವೀಗ ಡಿಸಿಷನ್ ತಕೊಳ್ಳೇಬೇಕು. ಅಂದ್ರೆ ಈಗ ನಿಮ್ಮ ಲೈಫ್ ಒಂಥರ ಚೇಂಜಸ್ ಆಗೋದ್ರಲ್ಲಿದೆ. ಸೊ ತುಂಬಾ ಇಲ್ಲಿ ಬೇರೆಯವರಾಗ್ಲಿ ಅಥವಾ ನಿಮ್ಮ ಜೀವನದ ಸರ್ಕಮ್ಸ್ಟೆನ್ಸಸ್ ಆಗ್ಲಿ ಇಲ್ಲಿ ಯಾವ್ದು ಲೆಕ್ಕಕ್ಕೆ ಬರುದಿಲ್ಲ. ಇನ್ನೊಬ್ರು ಬಂದು ನಿಮ್ಮ ಜೀವನದಲ್ಲಿ ನಿಮ್ಗೆ ದಾರಿ ತೋರಿಸುದಿಲ್ಲ. ನೀವೇ ಇಲ್ಲಿ ನೀವು ಡಿಸಿಷನ್ ತಗೊಳ್ಬೇಕು, ಆಕ್ಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಜೀವನ ಒಂದು ಬದಲಾವಣೆ ಆಗೋದ್ರಲ್ಲಿದೆ. ಸೊ ಧೈರ್ಯ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು ಜೀವನ, ಅಂದ್ರೆ ಎಲ್ಲ ಮೋಸ ಮಾಡಿರ್ಬೋದು, ತುಂಬಾ ಅದು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ನೀವು ಇಲ್ಲಿ ಕಲ್ಲಿನ ನಡುವೆ ಹೇಗೆ ಗಿಡ ಬಂದು ಹೂವಾಗಿದೆಯಾ ಹಾಗೆ, ಅಂದ್ರೆ ಈ ಕಲ್ಲಿನ ನಡುವೆ ಇರುವ ಗಿಡಕ್ಕೆ ಯಾರು ಬೀಜ ಬಿತ್ತಿಲ್ಲ, ನೀರು ಹಾಕಿಲ್ಲ, ಗೊಬ್ಬರನು ಹಾಕಿಲ್ಲ. ಸೊ ಇದು ಏನಿಲ್ಲದಿದ್ರು ತನ್ನಷ್ಟಕ್ಕೆ ತಾನೇ ಈ ಕಲ್ಲಿನ ನಡುವೆ ಬಂದು ಹೂವಾಗಿ ಅರಳಿದೆ. ಸೊ ಇದು ಒಂಥರ ಇದು ಶೈನ್ ಆಗ್ತಾ ಇದೆ. ಸೊ ನೀವು ಇದ್ರ ತರ ಏನೇ ಕಷ್ಟ ಇದ್ರು ಜೀವನದಲ್ಲಿ ತುಂಬಾ ಧೈರ್ಯದಿಂದ ನೀವು ಬೆಳೆದು ಒಂದು ಶೈನ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈಗ ನಿಮ್ದು ಇಷ್ಟ ತನಕ ನಿಮ್ಗೆ ಏನಾದ್ರು ನಂಬರ್ ಕಾಣಿಸ್ತಿರ್ಬೋದು, ಅಥವಾ ಮೆಸೇಜ್ ಅಥವಾ ಒಂದು ಲೋಗೋ ಕಾಣಿಸ್ತಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸಾಂಗ್ ಕೇಳಿಸ್ತಿರ್ಬೋದು. ಇದೆಲ್ಲ ನಿಮ್ಗೆ ಯೂನಿವರ್ಸ್ ಒಂದೇನೋ ಮೆಸೇಜ್ ಕೊಡ್ತಿದ್ದಾರೆ, ಅಥವಾ ನಂಬರ್ಸ್ ಏಂಜಲ್ ಸೈನ್ಸ್ ಕಾಣಿಸ್ತಿರ್ಬೋದು. ಸೊ ಈಗ ನಿಮ್ದು ಒಂದು ಕಾರ್ಮಿಕ್ ಪ್ಯಾಟರ್ನ್ ಮುಗಿತಾ ಇದೆ ಜೀವನದಲ್ಲಿ. ಈಗ ನೀವು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಡಿಸಿಷನ್ ತುಂಬಾ ಇಂಪಾರ್ಟೆಂಟ್. ಈಗ ನೀವು ಡೆಡ್ ಎಂಡ್ ಪಾಯಿಂಟ್ ಅಲ್ಲಿ ನಿಂತಿದ್ದೀರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಬಂದು ನಿಂತಿದ್ದೀರಿ ಅಂದ್ರೆ ಇಷ್ಟ ತನಕ ನೀವು ಸುಮ್ಮನೆ ಇದ್ದಿರ್ಬೋದು, ತುಂಬಾನೇ ದುಃಖದಲ್ಲಿ ಇದ್ದಿರ್ಬೋದು. ಆದ್ರೆ ಈಗ ನೀವೇನು ಬಂದಿದ್ದೀರಿ, ಈಗ ನೀವು ಡಿಸಿಷನ್ ತಕೊಳ್ಳೇಬೇಕು. ಏನಿವೆ ಲೆಫ್ಟ್ ರೈಟ್, ಅಥವಾ ಹಿಂದೆ ನೀವು ಸಾಗಿ ಬಂದಿರೋ ದಾರಿನ, ಅಥವಾ ಯಾವ್ದೋ ನೋಡದ ದಾರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಡಿಸಿಷನ್ ಮತ್ತೆ ಆಕ್ಷನ್ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಮ ಯೂನಿವರ್ಸ್ ಒಂದು ಚಾನ್ಸ್ ಕೊಡ್ತಿದ್ದಾರೆ ನಿಮ್ಗೆ. ಧೈರ್ಯದಲ್ಲಿ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಾರೆ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿ. ಸೊ ಇದು ನಿಮ್ಮ ಜೀವನವನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಗೆ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹೆದರ್ಬೇಡಿ, ನಂಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಸೊ ಯೂನಿವರ್ಸ್ ನಿಮ್ಗೆ ಅದಕ್ಕೆ ಗೈಡೆನ್ಸ್ ಕೊಡ್ತಿದ್ದಾರೆ. ಇಷ್ಟ ತನಕ ನೀವು ಬರೀ ನಿಮ್ಮ ಜೀವನದ ಕ್ರಿಯೇಟರ್ ನೀವೇ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕು. ಯಾರು ನಿಮ್ಮ ಸಂಬಂಧಿಕರಾಗ್ಲಿ, ಅಥವಾ ಬೇರೆ ಯಾರು ನಿಮ್ಮ ಫ್ರೆಂಡ್ಸ್ ಆಗ್ಲಿ, ಅಥವಾ ಯಾರು, ಅಥವಾ ನಾವಾಗ್ಲಿ ನಿಮ್ಮ ಜೀವನ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಬೇಕು. ಕ್ಲಿಯರ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಡಿಸಿಷನ್ ಪ್ಲಸ್ ಆಕ್ಷನ್. ಇಲ್ಲಿಗ ಎಕ್ಸ್ಚೇಂಜ್ ಗಿಫ್ಟ್ಸ್. ಇಷ್ಟ ತನಕ ನೀವು ಬರೀ ಕೆಲಸ ಮಾಡೋದೇ ಆಗ್ತಿತ್ತು, ನಿಮ್ಗೇನು ಸಿಗದೆ ಬರೀ ನೀವು ಕೆಲಸ ಮಾಡೋದು ನಿಮ್ಗೆ ಅದರಿಂದ ಏನೂ ವಾಪಸ್ ಬರ್ತಿರ್ಲಿಲ್ಲ. ಇನ್ನು ಮುಂದೆ ನಿಮ್ಗೆ ಒಂದು ಎಕ್ಸ್ಚೇಂಜ್ ಗಿಫ್ಟ್ಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಎಕ್ಸ್ಚೇಂಜ್ ಗಿಫ್ಟ್ ಹೇಗಂತೀರಿ, ಒಂಥರ ನೀವು ಡ್ಯಾನ್ಸ್ ಮಾಡೋರಿದ್ದೀರಿ ಅಂದ್ರೆ ನೀವು ಏನು ಕೊಡ್ತೀರಾ ಆ ಕಡೆಯಿಂದ ನಿಮ್ಗೆ ಅದಕ್ಕೆ ತಕ್ಕದಾದ ಒಂದು ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮಲ್ಲಿ ಈಗ ಏನು ಕ್ರಿಯೇಟಿವಿಟಿ ಇದೆಯಾ, ನೀವು ಹಣದ ಕಡೆನೂ ತುಂಬಾ ಜಾಗೃತ ವಹಿಸ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಮಲ್ಲಿ ಗಿಫ್ಟ್ ಇಂದ ನೀವು ಹಣವನ್ನು ಸಹ ಗಳಿಸಬಹುದು. ಇಲ್ಲಿ ನಿಮ್ಮಲ್ಲಿ ಏನಿದೆಯಾ ಅದರಿಂದ. ಸೊ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ನಿಮ್ಮ ಜೀವನದಲ್ಲಿ ಬರ್ತಿದೆ. ಇದೊಂಥರ ಯೂನಿವರ್ಸ್ ನಿಮ್ಗೆ ಗಿಫ್ಟ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಧೈರ್ಯದಿಂದ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಗೆ ಯೂನಿವರ್ಸ್.
ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲದೆ ಇದ್ದಿರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಇಲ್ಲಿ ಎಕ್ಸ್ಚೇಂಜ್ ಹೇಗಂತ ಹೇಳಿದ್ರೆ ಇಲ್ಲಿ ಕೆಲವರು ನಿಮ್ಮ ನಿಮ್ಮ ಹಾರ್ಟ್ ಯಾರಿಗಾದ್ರೂ ಒಂದು ಕಮಿಟ್ಮೆಂಟ್ ಕೊಡ್ಬೋದು, ಅಥವಾ ನೀವು ನಿಮ್ಮ ಆತ್ಮದ ಜೊತೆ ಕಮಿಟ್ಮೆಂಟ್ ಆಗ್ಬೋದು. ಇಲ್ಲಿ ಕಮಿಟ್ಮೆಂಟ್ ಇದೆ ಹಾರ್ಟ್ ಅಥವಾ ಒಂದು ಸೋಲ್ಸ್ ಜೊತೆ, ಅಥವಾ ನಿಮ್ಮ ದೇವರ ಜೊತೆ ಕಮಿಟ್ಮೆಂಟ್ ಇರ್ಬೋದು. ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್, ದೇವರ ಜೊತೆ ನೀವೇನಾದ್ರೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು, ಅಥವಾ ಬಿಸಿನೆಸ್ ಅಲ್ಲಿ ನೀವು ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲಿ ಕ್ರಿಯೇಟಿವಿಟಿ ಇರ್ಬೋದು. ಎಲ್ಲಾನು ಈಗ ಅಂದ್ರೆ ಈಗ ಬರೀ ನೀವು ಕೊಡೋದೇ ಇತ್ತು, ಇನ್ನು ಮುಂದೆ ಗಿವನ್ ಅಂಡ್ ಟೇಕ್ ಪಾಲಿಸಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಫೈಲ್ ನಂಬರ್ 2. ನ್ಯೂ ಚಾಪ್ಟರ್ಸ್ ರಿಕ್ವೈರ್ ಎ ನ್ಯೂ ವರ್ಷನ್ ಆಫ್ ಯು. ಇಲ್ಲಿ ಹೇಳ್ತಿದ್ದಾರೆ ನೀವು ನ್ಯೂ ವರ್ಷನ್ ಗೆ ಬರ್ಬೇಕು. ನ್ಯೂ ಚಾಪ್ಟರ್ಸ್ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ಬೇಕಿದ್ರೆ ನೀವು ಹೊಸ ವರ್ಷನ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಧೈರ್ಯ ತಕೊಂಡು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. You have reached a new level and a new land to be discovered. There is something for you there. ನೀವೊಂದು ಹೊಸ ಲೆವೆಲ್ಗೆ ರೀಚ್ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ, ಅಥವಾ ಒಂದು ಹೊಸ ಲ್ಯಾಂಡ್ ನೀವು ಡಿಸ್ಕವರ್ ಮಾಡುವವರಿದ್ದೀರಿ. ದೇರ್ ಇಸ್ ಸಮಥಿಂಗ್ ಫಾರ್ ಯು ದೇರ್. ಇಲ್ಲೇನೋ ಒಂದು ಟ್ರೆಷರ್, ನಿಮ್ಗೆ ಒಂದು ನಿಧಿ ಮುಚ್ಚಿಟ್ಟಿರೋ ನಿಧಿ ತರ ನಿಮ್ಗೆ ಏನಾದ್ರು ಒಂದು ಟ್ರೆಷರ್ ಇದೆ ಇಲ್ಲಿ. ನಿಮ್ಗೆ ಏನೋ ಯೂನಿವರ್ಸ್ ಒಂದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ, ಅದನ್ನ ನೀವು ಡಿಸ್ಕವರ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆ ಜಾಗ ನ್ಯೂ ಲ್ಯಾಂಡ್ ಟು ಬಿ ಡಿಸ್ಕವರ್ಡ್. ಒಂದು ಹೊಸ ಲ್ಯಾಂಡ್ ಇದೆ, ಅದನ್ನ ನೀವು ಹುಡುಕಾಡ್ಬೇಕು, ಅಂದ್ರೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲೇನೋ ನಿಮ್ಗೆ ಇದೆ ಅಂತ ಹೇಳ್ತಾರೆ. ಇಸ್ ಸಮಥಿಂಗ್ ಫಾರ್ ಯು ದೇರ್. ಇಲ್ಲಿ ತುಂಬಾ ಒಂದು ಪೆಟ್ಟಿಗೆ ಇದೆ, ಹಳೆ ಕಾಲದ ಪೆಟ್ಟಿಗೆ, ಅದು ತುಂಬಾ ಚಿನ್ನದ ಕಾಯಿನ್ಸ್ ಇದೆ. ನೀವೀಗ ನ್ಯೂ ಲೆವೆಲ್ಗೆ ರೀಚ್ ಆಗ್ಬೇಕು, ಮತ್ತೆ ಅಲ್ಲಿ ಹೊಸ ಲ್ಯಾಂಡ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ದರ್ ಇಸ್ ಸಮಥಿಂಗ್ ಫಾರ್ ಯು ದೇರ್. ಡಿಸಿಷನ್ ತಕೊಳ್ಳಿ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಒಂದೇ ಹೇಳ್ತಿದ್ದಾರೆ, ನೀವು ಈಗ ಡಿಸಿಷನ್ ತಕೊಳ್ಬೇಕು. ನೀವು ಒಬ್ಬರೇ ತಕೊಳ್ಬೇಕು, ಬೇರೆಯವರಿಂದ ನೀವೇನಾದ್ರೂ ಅವರ ಅನಿಸಿಕೆ ಕೇಳ್ಕೊಂಡು ಅದರ ಪ್ರಕಾರ ಡಿಸಿಷನ್ ತಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ನೀವೊಬ್ಬರೇ ಇಲ್ಲಿ ಡಿಸಿಷನ್ ತಕೊಳ್ಬೇಕು. ರೀಚ್ ಫಾರ್ ಯುವರ್ ಡ್ರೀಮ್ ನೋವಿಂಗ್ ದಟ್ ಈಸ್ ಆಲ್ರೆಡಿ ಕಮಿಂಗ್ ಟ್ರೂ. ಇಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಏನಾದ್ರು ಕನಸಿರ್ಬೋದು, ಸೊ ಅದು ನಿಮ್ ಜೀವನದಲ್ಲಿ ಈಗ ಅಂದ್ರೆ ನಡೀತಾ ಇದೆ ಅಂತ ಹೇಳಿ ನೀವು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಯು ಪುಲ್ ದ ಸ್ಪ್ರಿಂಗ್ಸ್ ದಟ್ ಕಂಟ್ರೋಲ್ ಯುವರ್ ಓನ್ ಲೈಫ್. ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡುದು, ನಿಮ್ಮ ಏನು ಸ್ವಂತ ಜೀವನ ಇದೆಯಾ ಅದನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಆಗ್ಲೂ ಮಾಸ್ಟರ್ ಕಾರ್ಡ್ ಬಂದಿತ್ತು. ಸೊ ಯಾರ ಕೈಯಲ್ಲೂ ನಿಮ್ಮ ಜೀವನ ಕೊಡ್ಬೇಡಿ, ನೀವೇ ಡಿಸಿಷನ್ ತಗೊಳ್ಬೇಕು, ನೀವೇ ಆಕ್ಷನ್ ತಗೊಳ್ಬೇಕು. ತುಂಬಾ ವಯಸ್ಸಾಗಿ ತಕೊಳ್ಳಿ. ನಿಮ್ಗೆ ಎಲ್ಲ ಬೇಕಾದ ಬುದ್ಧಿವಂತಿಗೆ ಯೂನಿವರ್ಸ್ ಕೊಟ್ಟಿದ್ದಾರೆ. ಸೊ ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಮೆಜೆಂಟಾ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. Send the message. Clean it up. 21. Mending. 52. Exchanging gifts. 27. Breathe. ಓಷನ್ ತೆಗೆದಿದ್ದಾನೆ. ಸೆಲೆಬ್ರೇಷನ್. ನರ್ವೈಸ್. ದ ಬರ್ಡನ್. Bottom of the deck, abundance.
ಬಾಟಮ್ ಆಫ್ ದ ಡೆಕ್ ವೀಲ್ ಆಫ್ ಫಾರ್ಚೂನ್. ಈ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಈ ಯೂನಿವರ್ಸ್ ಒಂದು ಹೇಳ್ತಿದ್ದಾರೆ, ನೀವೀಗ ರಿಲ್ಯಾಕ್ಸ್ ಆಗ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಬ್ರೀತ್ ಔಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ, ಬರ್ಡನ್ ರಿಲೀಸ್ ಮಾಡ್ಬೇಕು ಅಂತ ಹೇಳಿ. ಇದು ಹೇಗಂತ ಹೇಳಿದ್ರೆ, ಕೆಲವೊಮ್ಮೆ ನಿಮ್ಗೆ ಹರ್ಟ್ಸ್ ಇರ್ಬೋದು ಅಥವಾ ಯಾವ್ದಾದ್ರು wound ಇರ್ಬೋದು, ಬೇರೆಯವ್ರು ನಿಮ್ಗೆ ಏನಾದ್ರೂ ಮನಸ್ಸಿಗೆ ನೋವು ಮಾಡಿರ್ಬೋದು, ಇದು ನಿಮ್ಗೆ ಮನಸ್ಸಿಗೆ ಆಘಾತ ಆಗಿರ್ಬೋದು, ಮನಸ್ಸಿಗೆ ಗಾಯ ಆಗಿರ್ಬೋದು, ಅಥವಾ ನಿಮ್ಗೆ ಈ ಹಿಂದಿನ ಏನು ನೋವಿದ್ಯಾ ಅದು ಪದೇ ಪದೇ ನಿಮ್ ಮನಸ್ಸಿಗೆ ನೋವು ಮಾಡ್ತಾ ಇದ್ದಿರ್ಬೋದು. ಸೊ ಆ ನೋವನ್ನೆಲ್ಲ ನೀವು ಮರಿಬೇಕು, ಹೀಲಿಂಗ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ದು ಹಳೆಯದು ಓಲ್ಡ್ wound ಅಥವಾ ಓಲ್ಡ್ ಹರ್ಟ್ಸ್ ಏನಿದ್ಯಾ ಅದೆಲ್ಲವನ್ನು ನೀವು ರಿಲೀಸ್ ಮಾಡ್ಬೇಕು. ಇದೊಂಥರ ನಿಮ್ಗೆ ಬರ್ಡನ್ ಅಂತ ಈಗ ಅನಿಸ್ತಾ ಇದೆ. ನೀವೀಗ ಜೀವನದಲ್ಲಿ ಆ ನೋವು ಅಥವಾ wound ಇರ್ಬೋದು, ಹರ್ಟ್ಸ್ ಇರ್ಬೋದು, ಮನಸ್ಸಿನ ನೋವು, ಆಘಾತ ಏನಿದೆಯಾ, ಚಿಂತೆ ಎಲ್ಲವನ್ನು ನೀವು ತಕೊಂಡು ಇದು ನಿಮ್ಗೆ ತುಂಬಾ ಬರ್ಡನ್ ಅಂತ ಅನಿಸ್ತಾ ಇರಬಹುದು. ಜೀವನದಲ್ಲಿ ತುಂಬಾ ಹೊರೆ ಅಂತ ಹೇಳ್ಕೊಂಡು ನೀವು ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದೀರಿ. ಸೊ ಅದನ್ನ ನೀವು ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದನ್ನು ಹೇಗೆ ರಿಲೀಸ್ ಮಾಡೋದು ಅಂತ ಹೇಳಿದ್ರೆ, ಕ್ಲೀನ್ ಆಗ್ಬೇಕು, ನಿಮ್ಮ ಮನಸ್ಸು ಕ್ಲೀನ್ ಮಾಡ್ಬೇಕು. ಈ ಮನಸ್ಸನ್ನು ಕ್ಲೀನ್ ಮಾಡೋದು ಹೇಗೆ, ನೀವು ಥೆರಪಿ ತಕೊಳ್ಬಹುದು, ಮೆಡಿಟೇಷನ್ ಮಾಡ್ಬೋದು, ಅಥವಾ ಇಲ್ಲಿ ನೀವು ರಿಲೀಸ್ ಮಾಡ್ಬೇಕು, ಎಲ್ಲ ಹಳೆಯದನ್ನ ರಿಲೀಸ್ ಮಾಡ್ಬೇಕು, ಎಲ್ಲಾನು ರಿಲೀಸ್ ಮಾಡ್ಬೇಕು. ನಾ ಖುಷಿಯಿಂದ ಇರ್ಬೇಕು, ನಿಮ್ಮನ್ನ ನೀವು ಪ್ರೀತಿಸ್ಬೇಕು, ಬೇರೆಯವರನ್ನು ಕ್ಷಮೆ ಕೊಡ್ಬೇಕು. ನಿಮಗೆ ಹೊಪನೊಪನು ಗೊತ್ತಿರ್ಬೋದು, ಅದೇನಾದ್ರು ಅದು ಮಾಡ್ಬೋದು, ಅಥವಾ ನೀವು ಬೇರೆಯವರನ್ನು ಕ್ಷಮಿಸಿದ ತಕ್ಷಣ ನೀವು ಹೀಲ್ ಆಗ್ತೀರಿ. ಸೊ ಕೆಲವೊಮ್ಮೆ ನಮ್ಗೆ ತುಂಬಾ ಮನಸ್ಸಿಗೆ ನೋವು ಮಾಡಿದಾಗ ನಮ್ಗೆ ಅವರನ್ನು ಕ್ಷಮಿಸುವಷ್ಟು ದೊಡ್ಡ ಗುಣ ಇರುವುದಿಲ್ಲ. ಸೊ ಇದಕ್ಕೆ ನಿಮ್ಗೆ ಏನಾದ್ರು ಕಾರ್ಮಿಕ ಕಾರ್ಡ್ ಕಟ್ಟಿಂಗ್ ಗೊತ್ತಿರ್ಬೋದು, ಅದಾದ್ರೂ ಮಾಡ್ಬೋದು. ಇಲ್ಲಿ ನೀವು ಬರ್ಡನ್ ಬಿಡ್ಬೇಕು, ತುಂಬಾ ನೀವು ಬರ್ಡನ್ ತಕೊಂಡು ಮುಂದೆ ಸಾಗ್ತಿದ್ದೀರಿ, ಅದನ್ನ ನೀವು ಬಿಟ್ಟು ಮುಂದೆ ಸಾಗ್ಬೇಕು. ಈಗ ನಿಮ್ ಜೀವನದಲ್ಲಿ ಒಂದೇನೋ ಮೇಜರ್ ಎಂಡ್ ಆಗ್ತಿದೆ, ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ, ತುಂಬಾ ದುಃಖ ಇದೆ, ತುಂಬಾ ನಿಮ್ದಿಲ್ಲಿ ಮೆಂಟಲ್ ಅಂದ್ರೆ ಡಿಪ್ರೆಷನ್ ಇದೆ, ತುಂಬಾ ಮನಸ್ಸಿಗೆ ನೋವು, ಮೆಂಟಲ್ ಡಿಸ್ಟರ್ಬೆನ್ಸ್, ಸುತ್ತಮುತ್ತ ಇದ್ದವ್ರು ಏನಾದ್ರು ಹೇಳ್ತಿರ್ಬೋದು. ತುಂಬಾನೇ ನಿಮ್ಗೆ ಇಲ್ಲಿ ಮೆಂಟಲ್ ಇರಿಟೇಷನ್ ಇದೆ, ಅಂದ್ರೆ ತುಂಬಾನೇ ಕಿರಿಕಿರಿ ಆಗ್ತಿರ್ಬೋದು ನಿಮ್ಗೆ. ಜೀವನನೇ ತುಂಬಾನೇ ಹಿಂಸೆ ಅಂತ ಅನಿಸ್ತಿರ್ಬೋದು ನಿಮ್ಗೆ ಇಲ್ಲಿ. ಆದ್ರೆ ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಹೇಳ್ತಾರೆ. ಇನ್ನರ್ ವಾಯ್ಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ಲೀನ್ ಮಾಡ್ಬೇಕು, ನಿಮ್ಮ ಮನಸ್ಸಿರ್ಬೋದು, ಮನೆ ಇರ್ಬೋದು, ಮನೆಯಲ್ಲೂ ಕೆಲವು ಥಿಂಗ್ಸ್ ಎಲ್ಲ ಇದ್ದಾಗ, ತುಂಬಾ ಸ್ವಚ್ಛ ಇಲ್ಲದಿದ್ದಾಗ, ಸೊ ಅವಾಗ್ಲೂ ನಮ್ದು ನೆಗೆಟಿವ್ ಥಿಂಕಿಂಗ್ ಬರ್ತದೆ. ಸೊ ಮನೆಯನ್ನು ಸ್ವಚ್ಛ ಮಾಡಿ ಪ್ಲಸ್ ಮನಸ್ಸನ್ನು ಸ್ವಚ್ಛ ಮಾಡಿ ಮೆಡಿಟೇಷನ್ ಮಾಡಿ ಸ್ವಲ್ಪ ಟೈಮ್ ನೀವು ಕಾಯ್ಬೇಕು, ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ ಜೀವನದಲ್ಲಿ ಒಂದೇನೋ ಒಂದು ಮೇಜರ್ ಎಂಡ್ ಆಗ್ತಿದೆ. ಸೊ ಇಲ್ಲಿ ಇದು ಕರ್ಮ ಕ್ಲಿಯರ್ ಇರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಆಗ್ತಿರ್ಬೋದು. ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ ಜೀವನದಲ್ಲಿ ಅಬಂಡೆನ್ಸ್ ಬರ್ತಾ ಇದೆ, ಅದಕ್ಕಿಂತ ಮೊದ್ಲು ನೀವು ಹೀಲ್ ಆಗ್ಬೇಕು ಅಂತ ಹೇಳಿ. ಈಗ ನೀವೇನೋ ತುಂಬಾ ಫಾಸ್ಟ್ ಆಗಿ ಹೋಗ್ತಿರ್ಬೋದು ಅಥವಾ ತುಂಬಾ ರ್ಯಾಶ್ ಎನರ್ಜಿ ಇರ್ಬೋದು. ಆ ರ್ಯಾಶ್ ಎನರ್ಜಿಯಿಂದ ಹೊರಗೆ ಬಂದು ನೀವು ಹೀಲ್ ಆಗ್ಬೇಕು, ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇಷ್ಟ ತನಕ ನೀವು ಬರೀ ಕೊಡೋದೇ ಇರ್ತಿತ್ತು, ನೀವು ಬರೀ ಇನ್ನೊಬ್ಬರಿಗೆ ಪ್ರೀತಿ ವಿಶ್ವಾಸ ಇರ್ಬೋದು, ಹಣ ಇರ್ಬೋದು, ಏನ್ ಬೇಕಾದ್ರೂ ಇದ್ದಿರ್ಬೋದು, ಬರೀ ನೀವು ಕೊಡೋದೇ ಆಗಿತ್ತು. ಇನ್ನು ಮುಂದೆ ನಿಮ್ಗೊಂಥರ ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ನೀವು ದೇವರ ಜೊತೆ ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಫೈನಾನ್ಸ್ ಅಥವಾ ಜಾಬ್ ಅಲ್ಲಿ ಇರ್ಬೋದು, ತುಂಬಾನೇ ಒಂದು ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಬರ್ತಾ ಇದೆ. ಅಥವಾ ಇದು ನಿಮ್ದು ಯಾರಿಗಾದ್ರೂ ನೀವು ಕಮಿಟ್ಮೆಂಟ್ ಕೊಡೋದಿರ್ಬೋದು, ಅಥವಾ ನಿಮ್ಮ ಆತ್ಮದ ಜೊತೆ ನೀವು ಕಮಿಟ್ಮೆಂಟ್ ಇರ್ಬೋದು. ಸೊ ಇಲ್ಲೊಂದು ಸೆಲೆಬ್ರೇಷನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ನೀವು ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದು ಮುಖ್ಯ, ನಿಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಮುಖ್ಯ, ಬರ್ಡನ್ ರಿಲೀಸ್ ಮಾಡ್ಬೇಕು, ಎಲ್ಲರನ್ನು ಕ್ಷಮಿಸ್ಬೇಕು, ನಿಮ್ಮನ್ನು ನೀವು ಪ್ರೀತಿಸ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಹಾರ್ಟ್ ಚಕ್ರ ಹೀಲ್ ಆಗ್ಬೇಕು ಅಂತ ಹೇಳ್ತಾರೆ, ಒಂದು ಹೊಸ ಬಿಗಿನಿಂಗ್ ಮಾಡ್ಬೇಕು, ಪ್ರೀತಿಯಿಂದ ನೀವು ಬಿಗಿನಿಂಗ್ ಮಾಡ್ಬೇಕು. ನಿಮ್ಗೆ ಅಬಂಡೆನ್ಸ್ ಬರ್ತಾ ಇದೆ. ಸೊ ನಿಮ್ಮ ಸುತ್ತ ಒಂದು ಹೆಲ್ದಿ ಬೌಂಡ್ರಿ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಮೆಡಿಟೇಷನ್ ಅಥವಾ ಯೋಗ ಮಾಡ್ತಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ನಿಮಗೆ ಗೊತ್ತಿರ್ಬೋದು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವಂತದ್ದು. ಸೊ ಇಲ್ಲಿ ಥೆರಪಿ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಮ ಸುತ್ತಮುತ್ತ ಏನೋ ಮಾತಾಡ್ತಿರ್ಬೋದು ಇಲ್ಲಿ ಜನಗಳು, ಸೊ ಅದೆಲ್ಲವನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಿನ ಮಾತು ಕೇಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದೊಂದು ಕರ್ಮ ಕ್ಲಿಯರ್ ನಿಮ್ಮ ಜೀವನದಲ್ಲಿ. ಸೊ ಬರ್ಡನ್ ರಿಲೀಸ್ ಮಾಡಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೈಯರ್ ಸೆಲ್ಫ್ ಇಂದ ಮೆಸೇಜ್ ತೆಗೆದಿದ್ದೇನೆ, ಫೈಲ್ ನಂಬರ್ 3. ಅಥವಾ ಇಲ್ಲಿ ನೀವು ಬೇರೆಯವ್ರ ಜೊತೆ ನಿಮ್ದು ಜಗಳ ಇರ್ಬೋದು, ಆರ್ಗ್ಯುಮೆಂಟ್, ಮಾತಿಗೆ ಮಾತು ಬೆಳೆದಿರ್ಬೋದು, ಜಗಳ ಆಗಿರ್ಬೋದು. ಸೊ ಅದ್ರಲ್ಲೂ ನೀವು ಹೀಲಿಂಗ್ ತಕೊಳ್ಬೇಕು ಅಂತ ಹೇಳ್ತೀರಾ, ಅದನ್ನ ನೀವು ಮರಿಬೇಕು, ಹೀಲಿಂಗ್ ತಕೊಳ್ಬೇಕು ಅಂತ ಹೇಳಿ. ಫೈಲ್ ನಂಬರ್ 3. ಬಿಗ್ ಡ್ರೀಮ್ಸ್ ಆರ್ ಬಿಲ್ಟ್ ಬೈ ದೋಸ್ ಹೂ ಡೂ ದ ವರ್ಕ್. ಇಲ್ಲಿ ನೀವು ವರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ದೊಡ್ಡ ಕನಸನ್ನು ನಾವು ಸಾಕಾರ ಮಾಡ್ಬೇಕಿದ್ರೆ ನಾವು ಅದರಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಆಗೋದು ಅಂತ ಹೇಳ್ತಾರೆ. ಇಲ್ಲಿ ಒಂಥರ ಬಿಲ್ಡ್ ಮಾಡ್ಬೇಕು, ಹೀಗೆ ತುಂಬಾ ತುದಿ ತನಕ ತುಂಬಾ ಕಷ್ಟ ಪಡ್ಬೇಕು ಅಂತ ಹೇಳ್ತಿದ್ದಾರೆ.
ಆ ಕೆಲಸ ಕಷ್ಟಪಟ್ಟವರಿಗೆ ಮಾತ್ರ ಒಂದು ದೊಡ್ಡ ಕನಸು ನನಸಾಗ್ತದೆ ಅಂತ ಹೇಳ್ತಿದ್ದಾರೆ. ವೆನ್ ಯು ಬಾಂಡ್ ವಿತ್ ಸಮ್ ಒನ್ ಇನ್ ಸ್ಪಿರಿಟ್ ಯು ಬೋತ್ ಬಿಕಮ್ ಎ ಗ್ರೇಟರ್ ಫೋರ್ಸ್ ಫಾರ್ ಗುಡ್. ನೀವು ಸ್ಪಿರಿಟ್ ಅಥವಾ ಹೈಯರ್ ಸೆಲ್ಫ್ ಜೊತೆ ಬಾಂಡ್ ಕಂಟಿನ್ಯೂ ಮಾಡಿದಾಗ ನಿಮ್ಗೊಂದು ಗ್ರೇಟರ್ ಫೋರ್ಸ್, ಅಂದ್ರೆ ಅದು ನಿಮ್ದು ತುಂಬಾ ಸ್ಪಿರಿಟ್ ಜೊತೆ ನೀವು ಇಲ್ಲಿ ಮಿಂಗಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ, ಅಥವಾ ದೇವರ ಜೊತೆ, ಅಥವಾ ನೀವು ಯಾವ್ದು ದೈವ ಅಥವಾ ಗುರು ಅಂತ ನಂಬಿತೀರಾ ಅದ್ರ ಜೊತೆ ನೀವು ಮಿಂಗಲ್ ಆಗಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಯು ಆರ್ ಎ ಬೆಕ್ಕನ್ ಫಾರ್ ಅದರ್ಸ್ ಟು ಫಾಲೋ, ಸೊ ಡೋಂಟ್ ಹೈಡ್ ದ ಬ್ರೈಟ್ ಲೈಟ್ ಯು ಆರ್. ಇಲ್ಲಿ ನಿಮ್ಗೆ ಹೇಳ್ತಾರೆ, ಇಲ್ಲೊಂಥರ ಲೈಟ್ ಹೌಸ್ ಕಾಣಿಸ್ತಿರ್ಬೋದು. ಸೊ ಈ ಲೈಟ್ ಹೌಸ್ ದೂರದಲ್ಲಿ ಎಷ್ಟೋ ಜನರಿಗೆ ಬರ್ತಿರೋರಿಗೆ ಇದೊಂಥರ ಬೆಳಕು ಕಾಣಿಸ್ತಿದಾಗ ಇಲ್ಲಿ ಈ ಜಾಗದಲ್ಲಿ ನಾವು ಅಂದ್ರೆ ಇಳಿಬೇಕು ಅಂತ ಹೇಳಿ, ಇದು ಎಷ್ಟು ದೂರದಲ್ಲಿ ಇದ್ದವರಿಗೆ ಬೆಳಕು ಕಾಣಿಸ್ತಿರ್ತದೆ, ರಾತ್ರಿ ಎಲ್ಲೂ ಬೆಳಕಿರುವುದಿಲ್ಲ, ಆದ್ರೆ ಇದೊಂದು ಲೈಟ್ ಬೇರೆಯವರಿಗೆಲ್ಲ ಕಾಣಿಸ್ತಾ ಇರ್ತದೆ. ಸೊ ನೀವು ಬೇರೆಯವರಿಗೆ ಬೆಳಕಾಗುವವರು, ಬೇರೆಯವರು ನಿಮ್ಮನ್ನು ಫಾಲೋ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನಿದೆಯಾ ಬ್ರೈಟ್ ಲೈಟ್, ಅದನ್ನು ಹೈಡ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಈ ಬರ್ಡನಿಂದಾಗಿ, ನೋವಿನಿಂದಾಗಿ ನಿಮ್ಮನ್ನು ನೀವು ಹೈಡ್ ಮಾಡ್ಕೊಳ್ತಿರ್ಬೋದು. ಸೊ ಬೇರೆಯವ್ರ ಜೀವನದಲ್ಲಿ ಬೆಳಕಾಗಿ ಬೇರೆಯವರಿಗೆ ದಾರಿ ತೋರಿಸಿ ಅಂತ ಹೇಳ್ತಿದ್ದಾರೆ. ನೀವು ಬೇರೆಯವರಿಗೆ ಗೈಡ್ ಮಾಡ್ಬೋದು, ಅಥವಾ ನೀವು ಗುರು ಇರ್ಬೋದು. ಯು ಆರ್ ಕ್ರಿಯೇಟಿಂಗ್ ಎ ಯು ದ್ಯಾಟ್ ಯು ವಿಲ್ ಬಿ ಪ್ರೌಡ್ ಆಫ್. ನೀವೇನೋ ಒಂದು ಕ್ರಿಯೇಟ್ ಮಾಡೋರಿದ್ದೀರಿ. ಸೊ ಅದರಿಂದ ನಿಮ್ಮನ್ನು ನೀವೇ ಒಂದು ಖುಷಿಯಿಂದ, ಅಂದ್ರೆ ಗುಡ್ ಅಂತ ಹೇಳೋರಿಗೆ ಪ್ರೌಡ್ ಪಡ್ತೀರಿ, ಹೆಮ್ಮೆಯಿಂದ ಇರ್ತೀರಿ ಅಂತ ಹೇಳ್ತಿದ್ದಾರೆ. ನೀವೇನೋ ಒಂದು ಕ್ರಿಯೇಟ್ ಮಾಡ್ತೀರಿ, ಸೊ ಅದನ್ನ ನಿಮ್ಮನ್ನು ಹೆಮ್ಮೆ ಪಡುವಂತೆ ಮಾಡ್ತದ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ. ಮೋಸ್ಟ್ಲಿ ನೀವೇನಾದ್ರೂ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರ್ಬೋದು, ಇದನ್ನು ಇಡೀ ಜಗತ್ತಿಗೆ ನೀವು ಕೊಡ್ಬೋದು, ಇಡೀ ಜಗತ್ತು ನಿಮ್ಮನ್ನು ನೋಡಿ ಕಂಗ್ರಾಟ್ಸ್ ಮಾಡ್ಬೋದು. ಅಂತ ಪವರ್ ನಿಮ್ಮಲ್ಲಿ ಇರ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಇದ್ರೂ ಇರ್ಬೋದು. ಇನ್ ಕೆಲವರಿಗೆ ನಿಮ್ಮ ಪವರೇ ನಿಮ್ಮನ್ನು ಖುಷಿಗೊಳಿಸ್ಬೋದು, ನಿಮ್ಮಲ್ಲಿ ಏನಿದೆಯಾ ಇನ್ನರ್ ವರ್ಕ್ಗೆ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.